ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ಸಿಂಪಲ್ ಆದ ಪಲ್ಯ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಚಪ್ಪರದವರೆಕಾಯಿ ಮತ್ತು ಆಲೂಗೆಡ್ಡೆನ ಹಾಕಿ ಮಾಡೋ ಅಂಥದ್ದು ತುಂಬಾ ಸುಲಭ ಇದು. ನೋಡಿ, ಇಲ್ಲಿ ಆಲೂಗೆಡ್ಡೆ ಮತ್ತು ಚಪ್ಪರದವರೆಕಾಯಿ ಎರಡೇ ತೊಗೊಂಡು ನಾನು ಒಂದು ಪಲ್ಯ ಮಾಡಿದ್ದೀನಿ. ತುಂಬ ಈಸಿ ಇದು, ಆದರೆ ಒಂದು ಸತಿ ಕುಕ್ಕರಲ್ಲಿ ಸುಮ್ಮನೆ ಸ್ಟೀಮ್ ಮಾಡ್ಕೋಬೇಕು. ಹೊರಗಡೆನೇ ಮಾಡೋದ್ರಿಂದ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ಸ್ಟೀಮ್ ಮಾಡ್ಕೊಂಡು ಮಾಡಿದ್ರೆ ಅಲ್ಲಿ ಸ್ಟೀಮ್ ಮಾಡೋಕ್ಕೆ ಇಟ್ಬಿಟ್ಟು ಇಲ್ಲಿ ಒಗ್ಗರಣೆ ಹಾಕಿದ್ರೆ ಒಂದು 5 ನಿಮಿಷಕ್ಕೆ ಪಲ್ಯ ಆಗುತ್ತೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಮಾಡೋದಂತ. ಇಲ್ಲಿ ಚಪ್ಪರದವರೆಕಾಯಿ ಮತ್ತು ಅವರೆಕಾಯಿನ ನೋಡಿ ನಾನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಚಪ್ಪರದವರೆಕಾಯಿ ಒಂದು 100 ಗ್ರಾಮ್ ಇದೆ. ಇದು ಒಂದು 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಚಪಾತಿಗೆ, ಪಲ್ಯಕ್ಕೆ, ದೋಸೆ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ಚಪ್ಪರದವರೆಕಾಯಿಯಲ್ಲಿ ತುಂಬ ವೆರೈಟಿ ಡಿಶಸ್, ಖಾದ್ಯಗಳನ್ನು ಮಾಡ್ಬೋದು. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಪಲ್ಯ ತೋರಿಸ್ತಾಯಿದ್ದೀನಿ. ನೋಡಿ, ಒಂಚೂರು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡು ಲಿಡ್ ಮುಚ್ಚಿಬಿಟ್ಟು ಸುಮ್ಮನೆ ವಿಜಿಲ್ ಹಾಕ್ಸ್ಬಾರ್ದು. ಸುಮ್ಮನೆ ಪ್ರೆಷರ್ ಕ್ರಿಯೇಟ್ ಆದರೆ ಸಾಕು, ಬೆಂದ್ಕೊಂಡ್ಬಿಡುತ್ತೆ ಹದವಾಗಿ. ಆಚೆನೇ ಬೇಯಿಸ್ತೀನಿ ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ. ನೋಡಿ, ಕರೆಕ್ಟಾಗಿ ಬೆಂದಿದೆ ಇದು. ಆ ನೀರು ಸಮೇತ ನಾವು ಪಲ್ಯಕ್ಕೆ ಹಾಕ್ಕೊಂಡ್ರೆ ನೀರು ಕೂಡ ವೇಸ್ಟ್ ಆಗೋಲ್ಲ, ಅಲ್ಲಲ್ಲಿರೋ ಸತ್ವ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಸೊ ಹದವಾಗಿ ಬೆಂದಿದೆ. ಇಲ್ಲದೇ ನಿಮಗೆ ವೆಯ್ಟ್ ಹಾಕ್ಬಿಟ್ರೆ ತುಂಬ ಮಷಿ ಆಗಿಬಿಡುತ್ತೆ ಪಲ್ಯ. ಇಲ್ಲಿ ಒಗ್ಗರಣೆಗೆ ನೋಡಿ ಹಾಕಿದ್ದೀನಿ ನಾನು. ಇಲ್ಲಿ ಮಾಮೂಲಿ ಒಗ್ಗರಣೆಗೆ 2 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆ ಒಗ್ಗರಣೆ ಹದವಾಗಿ ಬೆಂದಮೇಲೆ ಈ ಚಪ್ಪರದವರೆಕಾಯಿ ಮತ್ತು ಅದನ್ನು ಆಲೂಗೆಡ್ಡೆ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಹಾಕ್ಕೊಂಡು ಒಂದು ಚಿಟಿಕೆ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಮನೇಲಿ ಮಾಡಿರೋಂಥ ಸಾರಿನ ಪುಡಿ. ನೀವು ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ಸೊ ಇದು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ, ನೀರು ಸಮೇತನೇ ಹಾಕಿದ್ದೀನಿ ನೋಡಿ. ನಾನು ಒಂದು ಅರ್ಧ ಲೋಟ ನೀರು ಹಾಕಿದ್ನಲ್ವ ಸಣ್ಣ ಲೋಟದಲ್ಲಿ. ಸೊ ಅದ್ರ ಸಮೇತ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಚಪ್ಪರದವರೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ. ಸೊ ಬೇಳೆ ಸಾರು, ಸೊಪ್ಪಿನ ಸಾರು ಅಥವಾ ಯಾವುದೇ ಒಂದು ಸಾರಿಗೆ ಇದು ಒಂದು ಸೈಡ್ ಡಿಶ್ ಆಗಿ ಅಥವಾ ಚಪಾತಿ ಪಲ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.